ನೀವು ಸಹ ಮುಖ ತೋರಿಸದೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಲು ಯೋಚಿಸುತ್ತಿದ್ದೀರಾ? ಹಾಗಾದರೆ ಯೋಚನೆ ಬಿಡಿ, ಈಗಲೇ ಸ್ಟಾರ್ಟ್ ಮಾಡಿ. ಎಸ್ ಅಫ್ಕೋರ್ಸ್, ನೀವು ಸಹ ಒಂದು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಐಡಿಯಾಸ್ ತಿಳಿಸ್ತೇನೆ. ಅದರಿಂದ ನೀವು ಬಹಳ ಈಸಿಯಾಗಿ ಚಾನಲ್ನ ಗ್ರೋತ್ ಮಾಡಬಹುದು. ಆ್ಯಂಡ್ ಅದರಲ್ಲಿ ನಿಮಗೆ ಮುಖ ತೋರಿಸುವ ಹಾಗೂ ಯಾವುದೇ ರೀತಿಯ ಎಕ್ಸ್ಟ್ರಾ ಸ್ಕಿಲ್ಸ್ನ ಅವಶ್ಯಕತೆ ಇರುವುದಿಲ್ಲ. ಸೊ ವೆಲ್ಕಮ್ ಟು ಜ್ಞಾನನಿಧಿ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಫೇಸ್ಲೆಸ್ ಅಂದರೆ ಕುಕಿಂಗ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಬಹುದು, ಹೌದಲ್ಲ? ಆದರೆ ಅದರಲ್ಲಿ ನಿಮಗೆ ಅಡುಗೆ ಮಾಡಲು ಸಹ ಬರಬೇಕಲ್ವಾ? ಸೊ ಡೋಂಟ್ ವರಿ, ನಾನು ನಿಮಗೆ ಇಂತಹ ಐಡಿಯಾಸ್ ಹೇಳೋದಿಲ್ಲ. ಇಲ್ಲಿ ಯಾವುದೋ ಐಡಿಯಾಸ್ ನಾವು ಡಿಸ್ಕಸ್ ಮಾಡ್ತೀವೋ ಅವು ಬಿಗಿನರ್ ಫ್ರೆಂಡ್ಲಿ ಆಗಿರುತ್ತವೆ. ಅಂದರೆ ಒಬ್ಬ ಫ್ರೆಶರ್ ಕೂಡ ಇಂತಹ ಐಡಿಯಾಸ್ನಿಂದ ಚಾನಲ್ ಸ್ಟಾರ್ಟ್ ಮಾಡಬಹುದು. ಸೊ ಲೆಟ್ಸ್ ಸ್ಟಾರ್ಟ್. ನಂಬರ್ 1, ಪ್ರಾಡಕ್ಟ್ ರಿವ್ಯೂ. ನೀವೇನಾದರೂ ಈ ಕ್ಯಾಟಗರಿಯ ಪಾಪ್ಯುಲರ್ ಚಾನಲ್ಸ್ ನೋಡಿದರೆ ಅವೆಲ್ಲವೂ ಹೆಚ್ಚಿನ ಮಟ್ಟದ ಸಬ್ಸ್ಕ್ರೈಬರ್ಸ್ ಹೊಂದಿರುವುದನ್ನು ಕಾಣುತ್ತೀರಿ. ಇಲ್ಲಿ ನೋಡಿ, ಈ ಚಾನಲ್ 7 lakhs ಸಬ್ಸ್ಕ್ರೈಬರ್ಸ್ ಇದ್ದು ಇವರು ಕೇವಲ ವಿಧ ರೀತಿಯ ಗ್ಯಾಸಸ್ಗಳ ರಿವ್ಯೂ ಕೊಡ್ತಾ ಇದ್ದಾರೆ. ಇವರ ವಿಡಿಯೋಸ್ಗೆ ವ್ಯೂಸ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಇವರ ಅರ್ನಿಂಗ್ ಸಹ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಮಾಡರ್ನ್ ಟ್ರೆಂಡಿಂಗ್ ಅನುಸರಿಸಲು ಯಾರಿಗೆ ತಾನೇ ಇಷ್ಟ ಇಲ್ಲ, ಹೌದಲ್ಲ? ಪ್ರತಿಯೊಬ್ಬರು ಹೊಸ ಟ್ರೆಂಡಿಂಗ್ ಡ್ರೆಸ್ಸಸ್ ಆ್ಯಂಡ್ ಗ್ಯಾಡ್ಜೆಟ್ಸ್ನ ಖರೀದಿಸಲು ಆಸಕ್ತರಿರುವ ಕಾರಣ ಜನರಿಗೆ ನಿಮ್ಮ ವಿಡಿಯೋಸ್ ನೋಡಲು ಕ್ಯೂರಿಯಾಸಿಟಿ ಇರುತ್ತೆ. ಸೊ ನೀವೇನಾದರೂ ಟ್ರೆಂಡಿಂಗ್ ಟೆಕ್ ಅಥವಾ ಶಾಪಿಂಗ್ ಕ್ಲಾತ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಒಂದು ಪ್ರಾಡಕ್ಟ್ ರಿವ್ಯೂ ಚಾನಲ್ ಸ್ಟಾರ್ಟ್ ಮಾಡಬಹುದು. ಸೊ ಏನಿಲ್ಲ ಫ್ರೆಂಡ್ಸ್, ಇದರಲ್ಲಿ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋನಂತಹ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಿಂದ ಖರೀದಿಸಿದ ವಸ್ತುಗಳ ರಿವ್ಯೂ ನೀಡಬೇಕು ಅಷ್ಟೇ. ಇಂತಹ ಚಾನಲ್ ಮಾಡೋದ್ರಲ್ಲಿ ಹೆಚ್ಚಿನ ಮಟ್ಟದ ಲಾಭ ಇದೆ ಫ್ರೆಂಡ್ಸ್, ಯಾಕಂದರೆ ಇದರ RPM ಕೂಡ ಜಾಸ್ತಿ. ಇದರ ಹೊರತು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರಬಹುದು, ಸ್ಪಾನ್ಸರ್ಶಿಪ್ ಆಗಿರಬಹುದು ಅಥವಾ ಬ್ರ್ಯಾಂಡ್ ಡೀಲ್ಸ್ ಮುಖಾಂತರ ಹಣ ಗಳಿಸಬಹುದು. ಓಕೆನಾ? ನಂಬರ್ 2, ಕಿಡ್ಸ್ ಚಾನಲ್. ಈ ಕ್ಯಾಟಗರಿಯಲ್ಲಿ ನೀವು ಸಣ್ಣ ಮಕ್ಕಳಿಗೆ ವೀಡಿಯೋಸ್ ಮಾಡಬೇಕಾಗಿರುತ್ತದೆ. ಸಣ್ಣ ಮಕ್ಕಳು ಅಂದ ತಕ್ಷಣವೇ ಇಗ್ನೋರ್ ಮಾಡಬೇಡಿ ಫ್ರೆಂಡ್ಸ್, ಇವರಿಂದಲೇ ಜನ ಲಕ್ಷಾನುಗಟ್ಟಲೆ ದುಡಿತಿದ್ದಾರೆ. ಹೌದು ಫ್ರೆಂಡ್ಸ್, ಕಾರ್ಟೂನ್ ಕಿಡ್ಸ್ ಆ್ಯನಿಮೇಷನ್ ಚಾನಲ್ ಮಾಡುವುದರ ಮುಖಾಂತರ ಯೂಟ್ಯೂಬರ್ಸ್ ಲಕ್ಷ ದುಡಿತಿದ್ದಾರೆ. ಸೊ ನೀವು ಸಹ ದುಡಿಬಹುದು. ಇದರಲ್ಲಿ ನೀವು ಕಾರ್ಟೂನ್ ಆ್ಯನಿಮೇಷನ್ ವಿಡಿಯೋಸ್, ಕಿಡ್ಸ್ ರೈಮ್ಸ್, ಕಿಡ್ಸ್ ಸಾಂಗ್ಸ್ ಅಥವಾ ಕೆಲವೊಂದು ಸ್ಟೋರೀಸ್ ಅಥವಾ ಇನ್ಯಾವುದು ಸಣ್ಣ ಮಕ್ಕಳು ನೋಡುವಂತಹ ವೀಡಿಯೋಸ್ ಮಾಡಬಹುದು. ಸೊ ಇದಕ್ಕಾಗಿ ನಿಮಗೆ ಕೆಲವೊಂದು AI ಟೂಲ್ಸ್ನ ಅವಶ್ಯಕತೆ ಇರುತ್ತದೆ. ಅಂದರೆ AIನಿಂದ ನೀವು ಕೆಲವೊಂದು ಇಮೇಜಸ್ ಅಥವಾ ಕ್ಲಿಪ್ಸ್ನ ಜನರೇಟ್ ಮಾಡಿಸುವುದರ ಮುಖಾಂತರ ಒಂದು ಗುಣಮಟ್ಟವಾದ ವಿಡಿಯೋ ಮಾಡಬಹುದು. ಸೊ ಅದು ಯಾವ ರೀತಿಯಾಗಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್, ಡೆಫಿನೆಟ್ಲಿ ನಾನು ರೆಸ್ಪಾನ್ಸ್ ಮಾಡ್ತೀನಿ. ನಂಬರ್ 3, ಫೈನಾನ್ಸ್. ಯೂಟ್ಯೂಬ್ನಲ್ಲಿ ಬಹಳಷ್ಟು ಅರ್ನಿಂಗ್ ಆಗುವ ಹಾಗೂ ಹೈಯೆಸ್ಟ್ RPM ಹೊಂದಿರುವ ಕೆಟಗರಿ ಯಾವುದು ಅಂದರೆ ಅದು ಫೈನಾನ್ಸ್. ಇದರಿಂದಲೇ ಯೂಟ್ಯೂಬರ್ಸ್ ಬಹಳಷ್ಟು ದುಡಿತಿದ್ದಾರೆ. ಯಾಕಂದರೆ ಇದರಲ್ಲಿ ಕಡಿಮೆ ವ್ಯೂಸ್ ಇದ್ರೂ ಸಹ ಅರ್ನಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ಪೇಯಿಂಗ್ ನಿಶ್ ಇನ್ ಯೂಟ್ಯೂಬ್. ಆದರೆ ಕೇವಲ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿ ಯಾರಾದರೂ ಈ ಕ್ಯಾಟಗರಿಯ ಚಾನಲ್ ಕ್ರಿಯೇಟ್ ಮಾಡಬಹುದಾ? ಇಲ್ಲ ಫ್ರೆಂಡ್ಸ್, ಯಾಕಂದರೆ ಇದರಲ್ಲಿ ನೀವು ಜನರಿಗೆ ಫೈನಾನ್ಸ್ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕಾಗಿರುತ್ತದೆ. ಅಂದರೆ ಪ್ರಾಮಾಣಿಕವಾಗಿ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಹೇಳಬೇಕು. ಅದಕ್ಕಾಗಿ ಯಾರು ಫೈನಾನ್ಸ್ ಬಗ್ಗೆ ಸರಿಯಾದ ನಾಲೆಜ್ ಹೊಂದಿರುತ್ತಾರೋ ಅವರು ಇಂತಹ ಚಾನಲ್ ಸ್ಟಾರ್ಟ್ ಮಾಡಬಹುದು. ಐ ಥಿಂಕ್ ಇದು ಒಂದು ಕಾಮರ್ಸ್ ಸ್ಟೂಡೆಂಟ್ಗೆ ಬಹಳ ಸೂಟ್ ಆಗುತ್ತೆ. ಇದರಲ್ಲಿ ನೀವು ಬ್ಯಾಂಕಿಂಗ್, ಇನ್ಶೂರೆನ್ಸ್, ಕ್ರೆಡಿಟ್ ಕಾರ್ಡ್, ಲೋನ್, ಮ್ಯೂಚುವಲ್ ಫಂಡ್ಸ್ ಇದರೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ನೀಡಬೇಕು. ಇಲ್ಲಾಂದರೆ ನೀವು ಕೇವಲ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಡೀಟೇಲ್ ಆಗಿ ತಿಳಿಸ್ಬಹುದು. ಓಕೆ. ನಂಬರ್ 4, ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನಲ್ ಚಾನಲ್. ಮೋಟಿವೇಶನ್ ಮಾಡುವುದು ಅಂದರೆ ಅದು ಕೇವಲ ಮಾತಲ್ಲ ಫ್ರೆಂಡ್ಸ್, ಅದು ಜನರ ಮನಸ್ಸಿನಲ್ಲಿ ಉತ್ಸಾಹವನ್ನು ಹುಟ್ಟಿಸುವಂಥ ಕಲೆಯಾಗಿದೆ. ಸೊ ಭಾಷಣ ಮಾಡುವ ಕಲೆಯವರು ಅಂದರೆ ಯಾರ ಹತ್ರ 4 ಜನರಿಗೆ ಬುದ್ಧಿ ಹೇಳುವ ಸಾಮರ್ಥ್ಯ ಹೊಂದಿರುತ್ತಾರೋ ಅವರು ಇಂತಹ ಚಾನಲ್ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ನೀವು ಜನರಿಗೆ ಅವರ ಸಮಸ್ಯೆಗಳನ್ನು ಕೇಳಿ ಅವರ ಉತ್ಸಾಹವನ್ನು ಹೆಚ್ಚಿಸುವಂತೆ ಮಾಡುವುದಾಗಿರುತ್ತದೆ. ಇದರಲ್ಲಿ ನೀವು ಮಹಾನ್ ಸಾಧಕರ ಲೈಫ್ ಸ್ಟೈಲ್ ಆಗಿರಬಹುದು, ಅವರು ಹೇಳಿದ ಮಾತುಗಳಾಗಿರಬಹುದು, ಜನರಿಗೆ ಮನವರಿಕೆ ಮೂಡುವಂತೆ ತಿಳಿಸ್ಬೇಕು. ಮಹಾನ್ ವ್ಯಕ್ತಿಗಳ ಮಾತುಗಳು ಕೇವಲ ಶಬ್ದಗಳಲ್ಲ ಫ್ರೆಂಡ್ಸ್, ಅದು ನಿಜವಾಗ್ಲೂ ಅದು ಜನರ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿರುತ್ತವೆ.
ಆ ಮಾತುಗಳು ನಮ್ಮೊಳಗೆ ಹೊಸ ಉತ್ಸಾಹವನ್ನು ಹುಟ್ಟಿಸುತ್ತವೆ, ಹೊಸ ಪ್ರಾಣವನ್ನು ತುಂಬುತ್ತವೆ, ನಮ್ಮ ಕನಸುಗಳನ್ನು ಸಾಧಿಸಲು ದಾರಿ ತೋರಿಸುತ್ತವೆ. ಸೊ ನಿಮ್ಮ ಹತ್ರನೂ ಸಹ ಜನರಿಗೆ ಮೋಟಿವೇಟ್ ಆ್ಯಂಡ್ ಇನ್ಸ್ಪೈರ್ ಮಾಡುವಂತಹ ಕೆಪಾಸಿಟಿ ಇದ್ದರೆ ನೀವು ಸಹ ಇಂತಹ ಚಾನಲ್ ಸ್ಟಾರ್ಟ್ ಮಾಡಬಹುದು. ನಂಬರ್ 5, ಸೈನ್ಸ್ ಎಕ್ಸ್ಪೆರಿಮೆಂಟ್. ನೀವೇನಾದರೂ ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದರೆ ಎಕ್ಸ್ಪೆರಿಮೆಂಟ್ ಚಾನಲ್ ಸ್ಟಾರ್ಟ್ ಮಾಡಬಹುದು. ಓಕೆನಾ? ಇಂತಹ ಚಾನಲ್ ನಮ್ಮ ಕನ್ನಡದಲ್ಲಿ ಬಹಳ ಕಡಿಮೆ ಇರುವ ಕಾರಣ ಕಾಂಪಿಟೇಷನ್ ಬಹಳ ಲೋ ಇದೆ ಫ್ರೆಂಡ್ಸ್. ನೀವೇನಾದರೂ ಈಗ ಸ್ಟಾರ್ಟ್ ಮಾಡಿದರೆ ನಿಮ್ಮ ಚಾನಲ್ ಫಾಸ್ಟಾಗಿ ಗ್ರೋತ್ ಆಗಬಹುದು. ಈ ಚಾನಲ್ ನೋಡಿ, ಇವರು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮುಖಾಂತರ ವೀಡಿಯೋಸ್ ಮಾಡ್ತಾ ಇದ್ದಾರೆ. ಇವರ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂಸ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಅಫ್ಕೋರ್ಸ್ ಇವರ ಅರ್ನಿಂಗ್ ಸಹ ಚೆನ್ನಾಗಿರುತ್ತೆ. ನಿಮ್ಮ ಹತ್ರನೂ ಸಹ ಸೈನ್ಸ್ ಬಗ್ಗೆ ನಾಲೆಜ್ ಇದೆ, ಡೆಫಿನೆಟ್ಲಿ ನೀವು ಸಹ ಇಂಥ ಚಾನಲ್ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ನಿಮಗೆ ಮುಖ ತೋರಿಸುವ ಅವಶ್ಯಕತೆ ಸಹ ಇರುವುದಿಲ್ಲ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಮಾಹಿತಿ ಉಪಯುಕ್ತವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.